ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ಈ ಥರ ರೆಡಿ ಬ್ಲೌಸ್ ಇರುತ್ತೆ. ಇದರಲ್ಲಿ ಕಪ್ಸ್ ಹೇಗೆ ತೆಗಿಯೋದು, ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಕೆಲವರು ಈ ಥರ ರೆಡಿ ಬ್ಲೌಸ್ಗಳು ತೊಗೊಂಡ್ಬಿಟ್ಟಿರ್ತಾರೆ. ಯಾವ ರೀತಿ ತೊಗೊಂಡು ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಆಲ್ರೆಡಿ ಈ ಥರ ಕಪ್ಸ್ ಕೊಟ್ಬಿಟ್ಟಿರ್ತಾರೆ. ನಾವು ಇಲ್ಲಿ ಒಂದೇ ಒಂದು ಸ್ಟಿಚ್ ಹಾಕಿರ್ತಾರೆ ನೋಡಿ. ಇಲ್ಲಿ ಒಂಚೂರು ಓಪನ್ ಮಾಡ್ಕೋಬೇಕು. ಇಲ್ಲಿ ಓಪನ್ ಮಾಡಿಕೊಂಡು ಇಲ್ಲಿ ನೀಟಾಗಿ ಇದನ್ನು ಹಿಂಗೆ ತೆಗಿಬೇಕು. ಓಕೆನಾ? ಇದಕ್ಕೇನು ಡಾಟ್ ಏನು ಸರಿಯಾಗಿ ಇರ್ದಿರಲ್ಲ. ಇಲ್ಲಿ ಒಂದೇ ಒಂದು ಸ್ಟಿಚ್ ಹಾಕಿರ್ತಾರೆ. ಅದನ್ನು ಈ ಥರ ತೆಗೆದುಬಿಟ್ರೆ ಆಯಿತು. ನೋಡಿ, ಇಲ್ಲಿ ಒಂದೇ ಒಂದು ಸ್ಟಿಚ್ ಹಾಕಿ ಕಿತ್ತೆ ಹೋಯ್ತು. ಈ ರೀತಿ ಮಾಡಿಕೊಂಡ್ರೆ ಆಯಿತು. ನಾನು ಆ್ಯಕ್ಚುಲಿ ತೆಗ್ದಿದ್ದೆ, ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಮತ್ತೆ ತೋರಿಸ್ದೆ. ಈ ರೀತಿ ಸುಮ್ಮನೆ ಸಿಂಪಲಾಗಿ ಹಾಕಿರ್ತಾರೆ ಅಷ್ಟೇ. ಇದು ಈ ರೀತಿ ತೆಗೆದುಬಿಡೋದು ಅಷ್ಟೇ. ಇದು ಅಷ್ಟೇನು ಕ್ವಾಲಿಟಿ ಇರೋಲ್ಲ. ಇದು ಸುಮ್ಮನೆ ಏನೋ ಹಾಕಬೇಕು ಅಂತ ಹಾಕಿರ್ತಾರೆ ಅಷ್ಟೇ. ಇವಾಗ ಇದನ್ನು ಯಾವ ರೀತಿ ಆಲ್ಟ್ರೇಷನ್ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ಏನು ಮಾಡಬೇಕಪ್ಪ ಅಂದರೆ, ಇದು ಒಂದೊಂದೇ ಸ್ಟಿಚ್ ಇರೋದ್ರಿಂದ ಫುಲ್ಲು ತೆಗೆದುಬಿಟ್ರೇ ವಾಸಿ. ಯಾಕೆಂದರೆ ಇವಾಗ ನೋಡಿ, ತೆಗೆದುಬಿಟ್ರೇ ವಾಸಿ. ತೆಗೆದುಬಿಟ್ಟೆ ಮಾಡ್ತೀನಿ ರೀ. ಒಂದೊಂದೇ ಸ್ಟಿಚಿಂಗ್ ಹಾಕಿರೋದು ನಾನು ಫುಲ್ಲು ತೆಗೆದುಬಿಟ್ಟೆ. ಈ ರೀತಿ ತೆಗೆದುಬಿಟ್ಟು, ಈ ಡಾಟ್ ಹಿಡ್ದಿದ್ರೆ ಏನು ತೊಂದರೆ ಇಲ್ಲ. ಇಲ್ಲಿ ಡಾಟ್ ಹಿಡ್ದಿಲ್ಲ, ಡಾಟ್ ಇಟ್ಕೊಳ್ಳೋಣ. ಫಸ್ಟು ಚಿಕ್ಕದಾಗಿ ಒಂದು ಅರ್ಧ ಇಂಚ್ಗೆ ಡಾಟ್ ಇಟ್ಕೊಳ್ಳೋಣ. ಓಕೆನಾ? ಮಾಮೂಲಿ ಫೋಲ್ಡಿಂಗ್ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿ ಇಲ್ಲಿ ಮಾರ್ಕ್ ಮಾಡ್ಕೊಂಬಿಟ್ಟು ಈ ಥರ ಒಂದು ಡಾಟ್ ಇಟ್ಕೊಳ್ಳಿ. ಡಾಟ್ ಇಟ್ಕೊಂಡ್ರೆ ಹಿಂದೆ ಒಂಥರ ಗ್ರಿಪ್ ಸಿಗುತ್ತೆ, ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಈ ರೀತಿ ಗ್ರಿಪ್ ಸಿಗುತ್ತೆ. ಈ ರೀತಿ ಡಾಟ್ ಇಟ್ಕೊಂಡ್ರೆ ಒಂಥರ ಗ್ರಿಪ್ ಸಿಗುತ್ತೆ ಬ್ಲೌಸ್ಗೆ. ಓಕೆನಾ? ಇವಾಗ ಇದು ರೆಡಿ ಆಯಿತು. ಇವಾಗ ಇದನ್ನು ಇಟ್ಕೊಳ್ಳೋಣ. ಮಾಮೂಲಿ ಈ ಬ್ಲೌಸ್ ಅಳತೆಗೆ ಇದು ತಗೊಳ್ಳೋಣ. ಇದೇನು ಅಳತೆ ಇರುತ್ತೆ ಇದ್ರ ಮೆಜರ್ಮೆಂಟ್ಗೆ ತಗೊಳ್ಳೋಣ. ಇದು ಇಟ್ಕೊಂಡು ನೋಡಿ ಇಷ್ಟಕ್ಕೆ ಬರುತ್ತೆ. ಓಕೆ, ಇಲ್ಲಿಂದ ಮತ್ತೆ ಇಲ್ಲಿಗೆ ಹೀಗೆ ತಗೊಳ್ಳೋಣ. ಓಕೆ, ಈ ಪೀಸ್ನೂ ಹಾಗೆಯೇ ಮುಂದೆದು ಉಕ್ಸ್ಬಿಟ್ಟಿದ್ದು. ಇದು ಡಾಟ್ ಇರಲ್ಲ, ಅದು ಹೆಂಗೆ ಗ್ರಿಪ್ ಸಿಗುತ್ತೋ ಗೊತ್ತಿಲ್ಲ, ಆದರೂ ಹೊಲಿಯೋಣ. ಓಕೆನಾ? ಆಮೇಲೆ ಇನ್ನೊಂದು ಈ ರೀತಿ ಎದೆ ಅಳತೆ ಸುತ್ತ ಅಳತೆ ನೋಡ್ಕೊಂಬಿಡೋಣ. ಈ ರೀತಿ ಇಟ್ಕೊಂಡು ಇಲ್ಲಿಗೆ ಬರುತ್ತೆ. ಈ ರೀತಿ ಇಲ್ಲಿಂದ ತಗೊಂಡು ಈ ರೀತಿ ಸೇರಿಸ್ಕೊಂಡು ಇವಾಗ ಇಲ್ಲಿ ಮಾರ್ಕಿದೆ ನೋಡಿ, ಇಲ್ಲಿಗೆ ಬರುತ್ತೆ. ಈ ರೀತಿ ಹಿಡಿಬೇಕು. ಇಲ್ಲೇನಾಗುತ್ತೆ ಅಂದರೆ ಇಲ್ಲಿ ಸ್ಟಿಚ್ಚು ಓಪನ್ ಆಗಿದೆ. ಓಕೆನಾ? ಈ ಸ್ಟಿಚ್ ಓಪನ್ ಆಗಿರೋದ್ರೆ ನಾವು ಸ್ಟಿಚ್ ಹಾಕ್ಕೊಂಬಿಡೋಣ ಫಸ್ಟ್ಗೆ. ಯಾಕೆಂದರೆ ಇದು ಓಪನ್ ಆಗಿದೆ ಸ್ಟಿಚ್ಚು, ಒಂದೇ ಒಂದು ಸ್ಟಿಚ್ ಇದೆ. ಆ ಸ್ಟಿಚ್ಗೆ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಂಬಿಡೋಣ. ಮೊದಲು ಎರಡೂ ಕಡೆನೂ ಸ್ಲೀವ್ಸ್ನ ಹಂಗೆ ಸ್ಟಿಚ್ ಮಾಡ್ಕೊಂಬಿಡಿ. ಯಾಕೆಂದರೆ ಒಂದೊಂದೇ ಸ್ಟಿಚ್ ಇದೆ, ಅದು ಓಪನ್ ಆಗಿದ್ರೆ ಬಿಚ್ಕೊಳ್ಳುತ್ತೆ. ಈ ರೀತಿ ಆಯಿತು. ಮತ್ತು ಈ ಕಡೆನೂ ಅಷ್ಟೇ, ಈ ಸ್ಲೀವ್ಸ್ಗೂ ಹಾಗೇ ಸ್ಟಿಚ್ ಮಾಡ್ಕೊಳ್ಳಿ. ರೆಡಿಮೇಡ್ದು ನೋಡಿ ಎಷ್ಟೇ ಇದಾಗಿ ಕೊಟ್ರು ಈ ಥರ ಆಲ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ನೀವು ಸೈಜ್ ನೋಡಿ ತಗೊಬಂದ್ರೂ ಕರೆಕ್ಟಾಗಿರಲ್ಲ. ಅದನ್ನು ಈ ಥರ ಆಮೇಲೆ ಕಪ್ಸ್ಗಳು ಬೇಡ ಅಂತ ರಿಮೂವ್ ಮಾಡಿಸ್ತಾರೆ. ಈ ಥರ ತುಂಬ ಇರುತ್ತೆ ರೆಡಿಮೇಡ್ ಬ್ಲೌಸಲ್ಲಿ.
ಅಂದ್ರೆ ಎದುರುಗಡೆ ಬಂದ್ರು ಕಾರು ಈ ರೀತಿ ಮಾರ್ಕ್ ಮಾಡಿಕೊಂಡು ಮತ್ತೆ ಇದನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ಇವಾಗ ಏನು ಇಲ್ಲಿದು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ನೋಡಿ ಇಲ್ಲಿಗೆ ಬಂತು. ಓಕೆನಾ? ಈ ರೀತಿ ಸೈಡ್ನ ಚೇಂಜ್ ಮಾಡಿಕೊಂಡ್ರೆ ಆಯಿತು. ಈ ರೀತಿ ಮಾಡಿದಾಗ ನಿಮಗೆ ಬ್ಲೌಸು ಫಿಟ್ಟಿಂಗ್ ಥರನೇ ಬರುತ್ತೆ. ಒಂದೇನಪ್ಪ ಅಂದರೆ ಇಲ್ಲಿ ಡಾಟ್ ಇಲ್ಲ, ಅವರು ಒಂದೇ ಒಂದು ಸಿಂಗಲ್ ಡಾಟ್ ಇದ್ದಿರೋದ್ರಿಂದ ಅವ್ರ ಫಿಟ್ಟಿಂಗ್ ಹೇಗಿರುತ್ತೋ ಅದು ಅವ್ರು ಹಾಕೊಳ್ಳೋರಿಗೆ ಇದಾಗಬೇಕಷ್ಟೇ. ಯಾಕಂದರೆ ಕಪ್ಸ್ ಕೊಟ್ಬಿಟ್ಟು ಒಂದು ಸ್ಟಿಚ್ ಹಾಕ್ಬಿಟ್ಟಿರ್ತಾರೆ ಅಷ್ಟೇ. ನೋಡಿ ಬಂತು. ಈ ಕಡೆನೂ ಅಷ್ಟೇ. ಮಾರ್ಕ್ ಮಾಡಿಕೊಂಡು ಈ ರೀತಿ ಸೈಡ್ನ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಈ ರೀತಿ ರೆಡಿಮೇಡ್ ಬ್ಲೌಸ್ನ ಆಲ್ಟ್ರೇಷನ್ ಮಾಡಿಕೊಂಡ್ರೆ ತುಂಬ ನೀಟಾಗಿರುತ್ತೆ. ಆಗಲ್ಲ ಈ ರೀತಿ ರೆಡಿ ಆಯಿತು ನೋಡಿ. ಆದರೂ ಫಿಟ್ಟಿಂಗ್ ಹೆಂಗಾಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಕಪ್ಸ್ ತೆಗೆದುಬಿಟ್ಟಿದ್ದೀನಿ, ತೆಗೆದುಬಿಡಿ ಅಂದರು. ಅದೇ ಇಲ್ಲೊಂದು ಡಾಟ್ ಹಿಡ್ದಿರೋದ್ರಿಂದ ಅವ್ರಿಗೆ ಅಡ್ಜಸ್ಟ್ ಆಗುತ್ತೆ ಏನಪ್ಪ ಗೊತ್ತಿಲ್ಲ ನನಗೆ. ಈ ಥರ ರೆಡಿ ಮಾಡಿದ್ದೀನಿ ನೋಡಿ. ಈ ಥರ ಬಂದಿದೆ. ಇದು ರೆಡಿಮೇಡ್ ಬ್ಲೌಸ್. ಓಕೆನಾ? ಸಿಂಗಲ್ ಡಾಟ್ ಹಿಡಿದ್ಬಿಟ್ಟು ಅದು ಹೆಂಗೆ ಹಾಕೋತಾರೋ ಏನು ಕತೆನೋ ಗೊತ್ತಿಲ್ಲ. ಈ ಥರ ಇದೆ.